ನಮಸ್ಕಾರ. ಇವತ್ತು ನಮ್ಮ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಪ್ರಕಾಶ್ ಬ್ರದರು, ಯಾಕಂದರೆ ಅವರು ಒಂದು ಹೇಳ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ. ಯಾರ ಮೇಲೆ ಆಧಾರ ಪಡೆದಿರ ಅವರು, ಯಾಕಂದರೆ ಅವರು ಸ್ವಯಂಸಕ್ತವಾಗಿ ನಮ್ಮ ಸಂಘಟನೆಯಿಂದ ಹೋಗ್ಬೇಕಂತ ನನಗೆ ನಿಜವಾಗ್ಲೂ ಅವ್ರು ಬೆಳಗ್ಗೆ ಫೋನ್ ಮಾಡಿದಾಗ ಶಾಕ್ ಆಯ್ತು ನನಗೆ. ಮತ್ತು ನಾನು ಕೇಳಿದೆ, ಈ ಥರ ಹೋಗ್ಬೇಕು ಬ್ರದರ್, ಅದಕ್ಕೆ ತಾವು ಬರಬೇಕು ಅಂತ. ನಾನು ಅಂದೆ, ಯಾವತ್ತೂ ನಿಮ್ಮ ಅಣ್ಣ ತಮ್ಮನ ಜೊತೆಯಲ್ಲಿ ಇರ್ತೀನಿ, ಯಾವತ್ತೂ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಇವಾಗ ಓಂ ಶಕ್ತಿ ಮಾಲೆಧಾರಣೆ ಯಾರು ಹಾಕಿದ್ರು, ತಾಯಂದಿರು, ಅಕ್ಕಂದಿರು, ತಂಗಿಂದಿರು, ಅವ್ರಿಗೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಬಂದು ನಮ್ಮ ಕೈಯಲ್ಲಿ ಅಷ್ಟು ನಾವು ಸಹಾಯ ಮಾಡಿ ನಾವು ಕಳ್ಸೋಣ ಅಂತ ನಾನು ಹೇಳಿದೆ. ಅದಕ್ಕೆ ನಿಜವಾಗ್ಲೂ ಯಾಕಂದರೆ ಎಲ್ಲ ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ. ತಾಯಂದಿರು ಇವರ ಆಶೀರ್ವಾದ ಇದ್ರೇನೆ ಪ್ರತಿಯೊಬ್ಬರು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ತಾವೆಲ್ಲರೂ ಆರೋಗ್ಯವಾಗಿ ಹೋಗ್ಬಿಟ್ಟು ಮತ್ತೆ ಆರೋಗ್ಯವಾಗಿ ಮನೆಗೆ ಬರಬೇಕಂತ ನಾನು ಕೋರ್ಕೊಳ್ತಾ, ಪ್ರತಿಯೊಬ್ಬರು ಜಾಗೃತಿಯಿಂದ ಹೋಗಿ, ಮತ್ತೆ ಫೋನ್ ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡಿರಿ ಒಬ್ರೊಬ್ರದ್ದು. ಬೈ ಚಾನ್ಸ್ ಯಾರಾದರೂ ತಪ್ಪೋಗಿ ಈ ಥರ ಆದರೂ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ದಯವಿಟ್ಟು ಬರಬೇಕಂತ ಅದೇ ಹೇಳ್ತಾ, ಮತ್ತೆ ನಮ್ಮ ಹರೀಶ್ ಗೌಡ್ರು ರಕ್ಷಣಾ ವೇದಿಕೆ, ಅವರು ಒಂದು ತಮ್ಮ ಥರನೇ ಕರಿತೀನಿ ನಾನು. ಅವರು ನಮ್ಮ ಪ್ರಕಾಶ್ ಗೌಡ್ರು ಮತ್ತೆ ನಮ್ಮ ಸತ್ಯಣ್ಣ ಅವರು ಇದಕ್ಕೆ ಮುಖ್ಯ ಅತಿಥಿಗಳು ಅವರೇ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಮ್ಮ ಬ್ರದರ್ ಹೇಳಿದ್ರು, ಅದ್ರ ಸಂತೋಷನೇ. ಆದರೆ ಇದಕ್ಕೆ ಈ ಚಾಲನೆ ಮಾಡೋಕ್ಕೆ ಅವರೇ ಮುಖ್ಯ ಅತಿಥಿಗಳು ಅಂತ ಸತ್ಯಣ್ಣ ಅವರು ಅಪಾರ ಸೇವೆಗಳನ್ನ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ. ನಿಜವಾಗ್ಲೂ ಸತ್ಯಣ್ಣ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆ ತಾಯಿಯ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ತಾವೆಲ್ಲರೂ ಬೇಡ್ಕೊಂಡು ಬನ್ನಿ. ಇಂಥ ಮುಖಂಡರು ಬೇಕು ನಮಗೆ, ಇಂಥ ಮುಖಂಡರು ಸಮಾಜಕ್ಕೆ ಬೇಕು. ಯಾವುದೇ ನಿಸ್ವಾರ್ಥ ಸೇವೆ ಇಲ್ದಿರೋ ಅವ್ರು ಸೇವೆ ಮಾಡ್ತಾ ಇದ್ದಾರೆ ತಾಲೂಕಲ್ಲಿ ಅಂತಂದ್ರೆ ನಮ್ಮ ನಗವಾರ ಸತ್ಯಣ್ಣ ಅವರು ನನಗೆ ಮುಖ ಪರಿಚಯ ಇತ್ತು, ಆದ್ರೂ ಒಡನಾಟ ಕಮ್ಮಿ. ಆದ್ರೆ ಈ ನಡುವೆ ನೋಡ್ತಾ ಇದ್ದೀನಿ ಅಣ್ಣ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ ಆ ಬೈಕೊಂಡ ಗಂಗಮ್ಮ ಆಶೀರ್ವಾದ, ಓಂ ಶಕ್ತಿ ಆಶೀರ್ವಾದ ಇರ್ಬೇಕಂತ ನಾನು ಮನಸ್ಫೂರ್ತಿವಾಗಿ. ಯಾಕಂದ್ರೆ ಈ ಸತ್ಯಣ್ಣ ಅವ್ರು ಇವತ್ತೆಲ್ಲ, ಮೊದಲು ಬಸ್ಗಳು ಹೋಗ್ತಾ ಇರುವಾಗ ಏನು ಈ ವಾಟರ್ ಬಾಟಲ್ಸ್, ಬಿಸ್ಕೆಟ್ ಅವರು ಅಂದ್ರೆ ಒಂದು ಗೋಡನ್ಗೆ ಹಾಕ್ಬಿಟ್ಟಿದ್ರು ಅವರು. ನಿಜವಾಗ್ಲೂ ಹೇಳ್ತಿದ್ದಾರೆ, ಖುಷಿ ಆಗುತ್ತೆ ಅವರಿಗೆ. ಆ ದೇವರ ಮನಸ್ಸು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ತಿರುಪತಿ ತಿಮ್ಮಪ್ಪ ಅಂತ ಏನು ಕರೀತೇವೆ, ಅಲ್ಲಿಗೆ ಅವರು ಸೇವೆಗಳಂದ್ರೆ ನನಗೆ ಅಲ್ಲಿ ಗೊತ್ತಿರೋರಿದ್ದಾರೆ, ಫೋನ್ ಮಾಡ್ತಾರೆ ಅವರು. ಸತ್ಯನಾಗ ಆ ವಿಷಯ ಗೊತ್ತಿಲ್ಲ. ಅಲ್ಲಿರೋರು 3 ಜನ ನನಗೆ ಕಾಲ್ ಮಾಡ್ತಾರೆ, ಈ ತರ ಸತ್ಯನ ಅವರು ಎಷ್ಟು ಒಂದು ನಿಸ್ವಾರ್ಥ ಸೇವೆ ಅಂತ. ಅದಕ್ಕೆ ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಸಮಿತಿ ಎಲ್ಲರೂ ಸೇರಿ ಅಣ್ಣಗೂ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತಾ, 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ರಿಗೂ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.